ಹಾಯ್ ಎಲ್ರಿಗೂ ನಮಸ್ಕಾರ. ನಾನಿವತ್ತು ಮಸಾಲೆ ದೋಸೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಈ ದೋಸೆ ಮಾಡೋದಕ್ಕೆ ನಾನು ರೇಷನ್ ಅಕ್ಕಿ ಅಂದರೆ ಸೊಸೈಟಿ ಅಕ್ಕಿ ಅಂತಾರಲ್ವ, ಆ ಅಕ್ಕಿನ ಬಳಸ್ತಾ ಇದ್ದೀನಿ. ನೀವು ಬೇಕಾದರೆ ಬೇರೆ ಯಾವ ಅಕ್ಕಿನ ಬೇಕಾದರೂ ಬಳಸ್ಬೋದು. ಆದರೆ ಈ ದೋಸೆ ಅಕ್ಕಿ ಬಳಸೋದ್ರಿಂದ ದೋಸೆ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ಹಿಟ್ಟು ಸಹ ಅಷ್ಟೇ ತುಂಬ ಚೆನ್ನಾಗಿ ಉಬ್ಕೊಳ್ಳುತ್ತೆ ಅಂತಂದೇಳಿ ಅಷ್ಟೇ. ಹಾಗಾದರೆ ಈ ದೋಸೆ ಮಾಡೋದಕ್ಕೆ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು, ಏನೇನೆಲ್ಲ ಹಾಕಬೇಕು ಅನ್ನೋದನ್ನು ಒಂದು ಸಲ ಚೆಕ್ ಮಾಡೋಣ. ನಾನಿಲ್ಲಿ 1-2 ಲೋಟದಷ್ಟು ರೇಷನ್ ಅಕ್ಕಿನ ತೊಗೊಂಡಿದ್ದೀನಿ. ಹಾಗೆಯೇ ಒಂದು ಬೌಲಲ್ಲಿ ಉದ್ದಿನಬೇಳೆ, 1 ಸ್ಪೂನ್ನಷ್ಟು ಮೆಂತ್ಯಕಾಳು, 1 ಹಿಡಿಯಷ್ಟು ಕಡಲೆಬೇಳೆ, ಇವು ಮನೇಲೇ ಬೆಳೆದಿರತಕ್ಕಂಥದ್ದು. ಹಾಗೆಯೇ ಇದಕ್ಕೆ 1 ಬೌಲ್ನಷ್ಟು ಅವಲಕ್ಕಿನ ಸೇರಿಸ್ಕೊಂಡಿದ್ದೀನಿ. ಇವನ್ನೆಲ್ಲ ಹಾಕ್ಕೊಂಡಿದ್ದಾದಮೇಲೆ ಒಂದು 3-4 ಸಲ ನೀಟಾಗಿ ತೊಳ್ಕೊಬೇಕು. ತೊಳ್ಕೊಂಡಿದ್ದಾದಮೇಲೆ ಈ ರೀತಿ ಆಗಿದೆ ನೋಡಿ. ಇವೆಲ್ಲವನ್ನು ಒಂದು 6-7 ಗಂಟೆ ನೆನೆಯೋದಕ್ಕೆ ಬಿಟ್ಬಿಡೋಣ. ಅಕ್ಕಿ ನೆಂದಷ್ಟು ದೋಸೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ನಾನು ಇಷ್ಟು ಟೈಮು ನೆನೆಸ್ಕೊಂಡಿದ್ದೀನಿ. ಇವಾಗ ಆಗಿದೆ ಟೈಮು. ಇವಾಗ ಸ್ಮೂತಾಗಿ ಇದನ್ನು ರುಬ್ಕೊಂಬಂದುಬಿಡೋಣ. ಹಿಟ್ಟು ರುಬ್ಬಬೇಕಾದ್ರೂ ಅಷ್ಟೇ, ತುಂಬ ತರಿಯಾಗಿದ್ದರೆ ಅಷ್ಟು ಚೆನ್ನಾಗಿ ಅನಿಸಲ್ಲ. ಸ್ವಲ್ಪ ಆದಷ್ಟು ಸ್ಮೂತಾಗಿ ಪೇಸ್ಟ್ ಮಾಡ್ಕೋಬೇಕು. ನಾವು ಇದನ್ನು ಸ್ಮೂತಾಗಿ ರುಬ್ಕೋಬೇಕಾಗುತ್ತೆ. ಹಿಟ್ಟು ಬಂದುಬಿಟ್ಟು ನಾವು ಎಷ್ಟು ಚೆನ್ನಾಗಿ ದೋಸೆ ಹಿಟ್ಟನ್ನ ರುಬ್ತೀವೋ ಅಷ್ಟು ಚೆನ್ನಾಗಿ ದೋಸೆ ಬರುತ್ತೆ ನೋಡಿ. ನಾನು ಈ ಅಳತೆಗೆ ರುಬ್ಕೊಂಡಿದ್ದೀನಿ. ನೀವು ಬೇಕು ಅಂತಂದರೆ ಸ್ವಲ್ಪ ಅನ್ನನೂ ಸಮೇತ ನೀವು ಇದಕ್ಕೆ ಸೇರಿಸ್ಕೋಬೋದು. ಅನ್ನ ಸೇರಿಸೋದ್ರಿಂದ ದೋಸೆ ತುಂಬ ಸ್ಮೂತಾಗಿ ಬರುತ್ತೆ ಅಂತಂದೇಳಿ ಅಷ್ಟೇ. ನಾನಿಲ್ಲಿ 1 ಸ್ಪೂನ್ನಷ್ಟು ಸಕ್ಕರೆನ ಹಾಕೋತಾ ಇದ್ದೀನಿ. ಸಕ್ಕರೆ ಯಾಕೆ ಹಾಕ್ತಾ ಇದ್ದೀನಿ ಅಂತಂದರೆ, ಸಕ್ಕರೆನ ಯೂಸ್ ಮಾಡೋದ್ರಿಂದ ದೋಸೆ ಹಾಕಬೇಕಾದ್ರೆ ಕಲರ್ ತುಂಬ ಚೆನ್ನಾಗಿ ಬರುತ್ತೆ. ಗೋಲ್ಡನ್ ಕಲರ್ ಬರುತ್ತಲ್ವ ಸಕ್ಕರೆ ಹಾಕೋದ್ರಿಂದಾನೇ. ನೋಡಿ ಈ ರೀತಿ ನೆನೆಸಿದ್ದಾದಮೇಲೆ ಅಕ್ಕಿ ಹಿಟ್ಟೆಲ್ಲ ಈ ರೀತಿ, ದೋಸೆ ಹಿಟ್ಟೆಲ್ಲ ಈ ರೀತಿ ಆಗಿದೆ. ಈ ರೀತಿ ಉಬ್ಕೊಂಬಂದಿದೆ, ಪರ್ಫೆಕ್ಟಾಗಿ ಬಂದಿದೆ. ಇವಾಗ ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ಬಿಟ್ಟು ನೀಟಾಗಿ ಕಲಸಿ ಒಂದು 5 ನಿಮಿಷ ಮುಚ್ಚಿಟ್ಬಿಡೋಣ. ಈ ರೀತಿ ಮುಚ್ಚಿಡೋದ್ರಿಂದ ಉಪ್ಪಿನಂಶ ಎಲ್ಲ ನೀಟಾಗಿ ಹಿಟ್ಟಲ್ಲಿ ಸೇರಿಕೊಳ್ಳುತ್ತೆ ಅಂತಂದೇಳಿ ಕಲಿಸ್ಕೊಂಬಿಟ್ಟು ಒಂದು 5 ನಿಮಿಷ ಮುಚ್ಚಿಟ್ರೆ ಸಾಕು. ಇಲ್ಲಾಂದರೆ ಡೈರೆಕ್ಟಾಗಾದರೂ ಮಾಡ್ಕೋಬೋದು. ಈ ರೀತಿ ಆಗಿದೆ ನೋಡಿ. ಮುಚ್ಚಿಡ್ತಾ ಇದ್ದೀನಿ. ನಾನೀಗ ಆಲ್ರೆಡಿ ಒಲೆ ಮೇಲೆ ದೋಸೆ ಹಂಚನ್ನು ಇಟ್ಟಿದ್ದೀನಿ. ನೀವು ಇದಕ್ಕೆ ಎಣ್ಣೆನೂ ಸಮೇತ ಹಾಕ್ಕೋಬೋದು, ನೀರನ್ನು ಸಮೇತ ಹಾಕ್ಕೋಬೋದು. ನಾನಿಲ್ಲಿ ನೀರನ್ನು ಯೂಸ್ ಮಾಡ್ತಾ ಇದ್ದೀನಿ. ದೋಸೆ ಹಂಚಿಗೆ ಎಣ್ಣೆ ಹಾಕ್ತಾಯಿಲ್ಲ ನೋಡಿ. ಹಾಕಿದ್ದಾದಮೇಲೆ ಈ ರೀತಿ ಹಿಟ್ಟು ಹಾಕಿದ್ದಾದಮೇಲೆ ನೀಟಾಗಿ ಬಂದಿದೆ ನೋಡಿ ಹಿಟ್ಟೆಲ್ಲ. ದೋಸೆ ಮೇಲೆ ನಾನು ಎಣ್ಣೆನ ಹಾಕ್ತಾಯಿದ್ದೀನಿ. ನೀವು ಬೇಕು ಅಂತಂದರೆ ತುಪ್ಪನೂ ಸಮೇತ ಆ್ಯಡ್ ಮಾಡ್ಕೋಬೋದು. ಈ ರೀತಿ ಹಾಕ್ತಾಯಿದೆ ನೋಡಿ. ಕಲರ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ. ಸಕ್ಕರೆ ಹಾಕೋದ್ರಿಂದ ಮೇನಾಗಿ ಈ ರೀತಿ ದೋಸೆ ಕಲರ್ ಚೇಂಜ್ ಆಗುತ್ತೆ ನೋಡಿ. ಹೋಟೆಲಲ್ಲಿ ಮಾಡೋ ಥರನೇ ನಾವು ಮನೇಲೂ ಸಮೇತ ಮಸಾಲೆ ದೋಸೆನ ಟ್ರೈ ಮಾಡ್ಬೋದು. ತುಂಬ ಪರ್ಫೆಕ್ಟಾಗಿ ಬರುತ್ತೆ ನೋಡಿ. ಇವಾಗ ಇದಕ್ಕೆ ಸ್ವಲ್ಪ ಕಾಂಬಿನೇಷನ್ಗೆ ಅಂತಂದೇಳಿ ಚಟ್ನಿ ಮಾಡ್ಕೊಂಬಿಡೋಣ. ಸ್ವಲ್ಪ ಕೊಬ್ಬರಿ, ಹಾಗೆಯೇ ಇದಕ್ಕೆ ಒಂದು 3-4 ಹಸಿಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಸ್ವಲ್ಪ ಬೆಳ್ಳುಳ್ಳಿ ಇದಕ್ಕೆ. ನೆಕ್ಸ್ಟ್ ಆಮೇಲೆ ಇದಕ್ಕೇ ಸ್ವಲ್ಪ ಕೊತ್ತಂಬರಿ, ಹಾಗೆ ಸ್ವಲ್ಪ ಉಪ್ಪು ಇಷ್ಟನ್ನು ಸೇರಿಸ್ಕೊಂಡು ಸ್ವಲ್ಪ ಚಟ್ನಿನ ಗಟ್ಟಿಯಾಗಿ ರುಬ್ಕೊಂಬಂದುಬಿಡೋಣ. ನೀವು ಬೇಕು ಅಂತಂದರೆ ಇದಕ್ಕೆ ಶೇಂಗಾನೂ ಸಮೇತ ಆ್ಯಡ್ ಮಾಡ್ಕೋಬೋದು ಹುರ್ಕೊಂಬಿಟ್ಟು. ನಾನು ಬರೀ ಕೊಬ್ಬರಿ ಚಟ್ನಿ ಅಷ್ಟೇ ಮಾಡ್ತಾ ಇರೋದು ಸಿಂಪಲ್ಲಾಗಿ ನೋಡಿ. ಈ ರೀತಿ ರೆಡಿಯಾಗಿದೆ ಚಟ್ನಿ. ಇವಾಗ ದೋಸೆನೂ ಸಮೇತ ಎಲ್ಲ ಹಾಕ್ಕೊಂಡಿದ್ದೀನಿ ಆಲ್ರೆಡಿ. ಈ ರೀತಿ ನೋಡಿ. ನೀವು ಮನೇಲಿ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.